बीदर शहर के चिदरी रोड पर स्थित केबी स्टेशन के आवासीय क्षेत्र में रहने वाले कर्मचारियों के परिवारों को स्ट्रीट लाइट, जल निकासी, सड़क, 24/7 पानी और बुनियादी सुविधाएं नहीं मिल पा रही है। इसलिए यहाँ के निवासियों ने संबंधित अधिकारियों और जनप्रतिनिधियों से इन निवासियों की समस्याओं के समाधान की अपील की है। इस संबंध में स्थानीय लोगों ने मीडिया से बात करते हुए अपनी विभिन्न समस्याओं के बारे में विस्तार से बताया। केपी न्यूज के कैमरामैन पप्पूराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಚಿದ್ರಿ ಸ್ಟೇಷನ್ ಹಾಗೂ ನಮ್ಮ ಕೆಬಿ ಸಮುದಾಯ ಭವನ ಹತ್ತಿರ ನಮ್ಮ ವಸತಿ ಗೃಹದಲ್ಲಿರುವ ನೌಕರರಿಗೆ ಯಾವುದೇ ಸವಲತ್ತಿಲ್ಲ. ಒಂದು ಒಳಚರಂಡಿ, ಒಂದು ರಸ್ತೆ, ಒಂದು ನೀರಿನ ವ್ಯವಸ್ಥೆ ಆಗಲಿ, ಒಂದು ಲೈಟಿಂಗ್ ಆಗಲಿ, ಒಂದು ರೋಡ್ದಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತೊಂದು ಇಲ್ಲಿ ಹೊರಗಡೆ ಜನ ಬಂದು ಇಲ್ಲಿ ಒಳಗಡೆ ಗಾಂಜಾ ಸೇದೋದು ಹಾಗೂ ಶರಾಯಿ ಕುಡಿತಾ ಇದ್ದಾರೆ. ಆ ಬಾಟಲ್ ಎಲ್ಲಿ ಚಿಕ್ಕಲೆ ಬೆಟಾಕ್ತಾ ಇದ್ದಾರೆ. ಈ ರಾತ್ರಿ ಹೊತ್ತು ನಮ್ಮ ವಸತಿ ಗೃಹದಲ್ಲಿರುವ ಹೆಣ್ಮಕ್ಳು ಆಗಲಿ ಅಥವಾ ನಮ್ಮ ನೌಕರಸ್ಥರಾಗಲಿ ಅವರಿಗೆ ತಿರುಗಾಳಕ್ಕೆ ಭಯಭೀತರಾಗ್ತಾ ಇದ್ದಾರೆ. ರಾತ್ರಿ ಹೊತ್ತು ನಮ್ಗೆ ಇಲ್ಲಿ ಊಟ ಮಾಡಿ ವಾಕಿಂಗ್ ಮಾಡ್ಬೇಕಂದ್ರೂ ಕೂಡ ಒಂದು ಭಯಭೀತರಾಗ್ತಾ ಇದ್ದೇವೆ. ಆದ್ದರಿಂದ ನಮ್ಮ CMC ಇಲಾಖೆಯವರಿಗೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ 3.5-4 ಲಕ್ಷ ರೂಪಾಯಿ ನಾವು ವರ್ಷಕ್ಕೆ ಅವರಿಗೆ ಟ್ಯಾಕ್ಸ್ ಕಟ್ತಾ ಇದ್ರು ಕೂಡ ಒಂದು ಲೈಟಿಂಗ್ ಹಾಕ್ತಾ ಇಲ್ಲ, ಒಂದು ರೋಡ್ ಮಾಡ್ತಾ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಹಾಗೂ ವಾಟರ್ದು ಒಂದು ಸವಲತ್ತಿಲ್ಲ. ಆದ್ದರಿಂದ ನಮ್ಮ ಇಲಾಖೆಯವರು ಕೂಡ ಅವರಿಗೆ ಲೆಟರ್ ಮುಖಾಂತರ 2-3 ಸಲ ನಾವು ಕೊಟ್ಟಿದ್ರು ಕೂಡ ಅವರು ಕ್ರಮ ವಹಿಸ್ತಾ ಇಲ್ಲ. ಹಾಗೂ ನಮ್ಮ ಸ್ಥಳೀಯ ಶಾಸಕರು ಕೂಡ ಈ ಕಡೆ ಗಮನ ಹರಿಸಿ ಈ ಕಡೆ ಒಂದು ಸವಲತ್ತು ನಮ್ಮ ಎಂಪ್ಲಾಯಿ ಕೂಡ ಸವಲತ್ತು ಮಾಡಿಕೊಡ್ಬೇಕು. ಒಂದು ಅವರಿಗೆ ನಮ್ಗೊಂದು ಹೆಲ್ಪ್ ಆಯ್ತದ. ಹಾಗೂ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಅವರಿಗೆ ಪತ್ರ ಮುಖಾಂತರ ಆಗಲಿ ಮೌಖಿಕವಾಗಿ ಹೇಳಿ ಅದು ನಮ್ಗೆ ಸವಲತ್ತು ಮಾಡಿಕೊಡ್ಬೇಕು. ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಸವಲತ್ತು ಮಾಡಿಕೊಡ್ಬೇಕಂತ ನಾನು ಎಲ್ಲ ನೌಕರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಧನಶೆಟ್ಟಿ ಮಲ್ಗೊಂಡ್ ಅಂತ. ನಾನು ಇಲ್ಲೇ TLA ಶಾಖೆಯಲ್ಲಿ ಕೆಲಸ ಮಾಡ್ತೀನಿ. ಕೋಲಾರಲ್ಲಿ ಜೈ ಇದ್ದೀವಿ ನಾವು. ಸಾಯಂಕಾಲ ಇಲ್ಲಿ ಬಂದು ನಿಂತ್ಕೊಂಡಿವಿ. ಏನಿಲ್ಲ ಅಂದ್ರೆ ಒಂದು 50 ಜನ ಗಾಡಿ ಮೇಲೆ ಆ ಕಡೆ ಈ ಕಡೆ ಓಡಾಡ್ತಾರೆ. ಎಲ್ಲ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಾ ಇದ್ದಾವೆ. ಇದ್ರ ಬಗ್ಗೆ ನಮ್ಮದು ಅಧಿಕಾರಿಗಳು ಪ್ಲಸ್ CMC ಸಂಬಂಧಪಟ್ಟವ್ರು ಇದ್ರ ಬಗ್ಗೆ ಆ್ಯಕ್ಷನ್ ತೊಗೋಬೇಕು. ಒಂದು ಲೈಟ್ ಇಲ್ಲ, ಇಲ್ಲಿಂದ ಪೂರಾ ಸ್ಟೇಷನ್ ತನಕ ಹೋಗ್ಬರ್ರಿ, ಒಂದು ಲೈಟ್ ಇಲ್ಲ, ಪೂರಾ ಕತ್ತಲದ. ಜನ ತಿರುಗಾಡೋಕ್ಕೂ ಪ್ರಾಬ್ಲಮ್ ಅದ. ಹೆಣ್ಮಕ್ಳಾಗಲಿ ಯಾರು ಅಡ್ಡಾಡೋಕ್ಕೂ ಯಾರೂ ಒಂದು ಭಯದ ವಾತಾವರಣ ಇದ್ದಂಗೆ ಅದ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಆ್ಯಕ್ಷನ್ ತೊಗೋಬೇಕು. ಇಲ್ಲ ಅಂದ್ರೆ ಅದು ಮತ್ತೆ ಮುಂದೆ ಅದು ಏನಲ್ಲ ಯಾರು ಸಂಬಂಧಪಟ್ಟವರು ಅದೇ ಅವರೇ ಹೊಣೆಗಾರ ಆಗ್ತಾರೆ ಅಂತ ಇದರಿಂದ ಹೇಳ್ತೀವಿ.